ನಮಸ್ಕಾರ ಕನ್ಯಾ ರಾಶಿಯವರೇ, ನಿಲ್ಲಿ. ಈ ವಿಡಿಯೋವನ್ನು ಈಗಲೇ ಸ್ಕಿಪ್ ಮಾಡಬೇಡಿ, ಏಕೆಂದರೆ ಮುಂದಿನ ಕೆಲವು ಕ್ಷಣಗಳಲ್ಲಿ ನೀವು ಕೇಳಲಿರುವ ವಿಷಯ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿದೆ. ನೀವು ಈ ಸಮಯದಲ್ಲಿ ಈ ವಿಡಿಯೋವನ್ನು ನೋಡುತ್ತಿರುವುದು ಕೇವಲ ಕಾಕತಾಳೀಯವಲ್ಲ, ಇದು ಒಂದು ದೈವಿಕ ಸಂಕೇತವಾಗಿರಬಹುದು. ಇಂದಿನ ರಾತ್ರಿ ಕನ್ಯಾ ರಾಶಿಯವರಿಗೆ ಸಾಮಾನ್ಯ ರಾತ್ರಿಯಲ್ಲ. ಇಂದು ನಿಮ್ಮ ಜೀವನದ ಬಾಗಿಲನ್ನು 5 ಸಿಹಿ ಸುದ್ದಿಗಳು ತಟ್ಟಲಿದೆ. ಈ ಸುದ್ದಿಗಳ ಪರಿಣಾಮ ಕೇವಲ ಕೆಲವು ದಿನಗಳಲ್ಲ, ಮುಂಬರುವ ತಿಂಗಳುಗಳು ಮತ್ತು ವರ್ಷಗಳವರೆಗೆ ಇರಬಹುದು. ಅವುಗಳಲ್ಲಿ ಒಂದು ಸುದ್ದಿ ನಿಮ್ಮ ಇಡೀ ಕುಟುಂಬದ ಚಿಂತನೆ ಹಾಗೂ ಭವಿಷ್ಯದ ಯೋಜನೆಗಳನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಆದರೆ ಅತ್ಯಂತ ಆಶ್ಚರ್ಯಕರ ವಿಷಯ ಇನ್ನೂ ಬಾಕಿ ಇದೆ. ಇಂದು ರಾತ್ರಿ ಒಂದು ಹೆಸರು, ಒಂದು ಸುದ್ದಿ ಮತ್ತು ಒಂದು ವಿಶೇಷ ಸೂಚನೆ ನಿಮ್ಮ ಜೀವನಕ್ಕೆ ಪ್ರವೇಶಿಸಲಿದೆ. ಅದು ಕಳೆದ ಹಲವು ವರ್ಷಗಳಿಂದ ನಿಮ್ಮಿಂದ ದೂರವಾಗಿದ್ದ ಸಂತೋಷವನ್ನು ಮತ್ತೆ ನಿಮ್ಮತ್ತ ಸೆಳೆಯಲಿದೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆಯೂ ಇದೆ. ಈ ಸಂಕೇತವನ್ನು ಗುರುತಿಸಲು ನೀವು ತಡ ಮಾಡಿದರೆ ನಿಮ್ಮ ಬಾಗಿಲಿಗೆ ಬಂದಿರುವ ಈ ಅಪರೂಪದ ಅವಕಾಶ ಶಾಶ್ವತವಾಗಿ ದೂರವಾಗಬಹುದು. ಆದ್ದರಿಂದ ಈ ವಿಡಿಯೋವನ್ನು ಮಧ್ಯದಲ್ಲಿ ಬಿಡಬೇಡಿ ಮತ್ತು ನೀವು ನಿಜವಾದ ಕನ್ಯಾ ರಾಶಿಯವರಾಗಿದ್ದರೆ ಓಂ ನಮಃ ಶಿವಾಯ ಎಂದು ಖಂಡಿತ ಬರೆಯಿರಿ, ಏಕೆಂದರೆ ಶಿವನ ವಿಶೇಷ ಕೃಪೆಯಿಲ್ಲದೆ ಇಂತಹ ಅದ್ಭುತ ಯೋಗಗಳು ಸೃಷ್ಟಿಯಾಗುವುದು ಬಹುತೇಕ ಅಸಾಧ್ಯ. ಕನ್ಯಾ ರಾಶಿಯವರೇ, ಕಳೆದ ಕೆಲವು ತಿಂಗಳುಗಳಿಂದ ನೀವು ಸಾಕಷ್ಟು ಸವಾಲುಗಳನ್ನು ಎದುರಿಸಿದ್ದೀರಿ. ಹೊರಗಿನಿಂದ ಶಾಂತವಾಗಿ ಕಾಣಿಸಿದರೂ ಒಳಗೊಳಗೆ ಅನೇಕ ಚಿಂತೆಗಳು ನಿಮ್ಮನ್ನು ಕಾಡುತ್ತಿದೆ. ಕೆಲವೊಮ್ಮೆ ಹಣಕಾಸಿನ ಸಮಸ್ಯೆಗಳು, ಕೆಲವೊಮ್ಮೆ ಕುಟುಂಬದವರ ಬದಲಾಗುತ್ತಿರುವ ವರ್ತನೆ, ಕೆಲವೊಮ್ಮೆ ಯಾವುದೇ ಕಾರಣವಿಲ್ಲದೆ ಮನಸ್ಸಿನ ಅಶಾಂತಿ ಮತ್ತು ಅತ್ಯಂತ ನೋವು ಕೊಟ್ಟ ಸಂಗತಿ ಎಂದರೆ ನೀವು ಹೆಚ್ಚು ನಂಬಿಕೆ ಇಟ್ಟವರೇ ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದಿರುವುದು. ಆದರೆ ಈಗ ಸಮಯ ಬದಲಾಗುತ್ತಿದೆ. ಇಂದಿನಿಂದ ನಿಮ್ಮ ಗ್ರಹಸ್ಥಿತಿಯಲ್ಲಿ ಒಂದು ಮಹತ್ವದ ಬದಲಾವಣೆ ಆರಂಭವಾಗುತ್ತಿದೆ. ಈ ಬದಲಾವಣೆಯ ಪರಿಣಾಮವಾಗಿ ನಿಮ್ಮ ಜೀವನದಿಂದ ದೂರವಾದ ಒಬ್ಬ ಪ್ರಮುಖ ವ್ಯಕ್ತಿ ಮತ್ತೆ ನಿಮ್ಮ ಬದುಕಿಗೆ ಮರಳುವ ಸಾಧ್ಯತೆ ಕಾಣುತ್ತಿದೆ. ಅದು ಸ್ನೇಹಿತನಾಗಿರಬಹುದು, ಸಂಬಂಧಿಯಾಗಿರಬಹುದು, ಅಥವಾ ನೀವು ಮನಸಾರೆ ಪ್ರೀತಿಸಿದ ಯಾರಾದರೂ ಆಗಿರಬಹುದು. ಆದರೆ ಈ ವಾಪಸ್ಸು ಕೇವಲ ಒಬ್ಬ ವ್ಯಕ್ತಿಯದ್ದಾಗಿರುವುದಿಲ್ಲ. ಇದು ನಿಮ್ಮ ಸಂತೋಷ, ಆತ್ಮವಿಶ್ವಾಸ ಮತ್ತು ನೆಮ್ಮದಿಯ ವಾಪಸ್ಸಾಗಿರಬಹುದು. ಆದರೆ ಎಚ್ಚರಿಕೆಯಿಂದಿರಿ, ನಿಮ್ಮ ಸುತ್ತಮುತ್ತ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ನಿಮ್ಮ ಮುಂದೆ ಹಿತೈಷಿಯಂತೆ ವರ್ತಿಸುತ್ತಾನೆ, ನಿಮ್ಮನ್ನು ಹೊಗಳುತ್ತಾನೆ, ಆದರೆ ಒಳಗೊಳಗೆ ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಡುತ್ತಾನೆ. ಕಳೆದ ಕೆಲವು ದಿನಗಳಿಂದ ಅವನು ನಿಮ್ಮ ಬಗ್ಗೆ ಇತರರ ಬಳಿ ಮಾತನಾಡುತ್ತಿರಬಹುದು. ನಿಮ್ಮ ಯೋಜನೆಗಳು ಮತ್ತು ದುರ್ಬಲತೆಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿರಬಹುದು. ಆದ್ದರಿಂದ ಮುಂದಿನ ಕೆಲವು ದಿನಗಳವರೆಗೆ ನಿಮ್ಮ ವೈಯಕ್ತಿಕ ವಿಷಯಗಳು, ಹಣಕಾಸಿನ ವಿಚಾರಗಳು ಮತ್ತು ಭವಿಷ್ಯದ ಯೋಜನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಈ ಬಾರಿ ಮಹಾದೇವರು ನಿಮ್ಮ ಗೆಲುವು ಹಠಾತ್ತಾಗಿ ಎಲ್ಲರನ್ನೂ ಆಶ್ಚರ್ಯಗೊಳಿಸಬೇಕೆಂದು ಬಯಸುತ್ತಿದ್ದಾರೆ. ಈಗ ಮೊದಲ ಸಿಹಿ ಸುದ್ದಿಯ ಬಗ್ಗೆ ಮಾತನಾಡೋಣ. ಕನ್ಯಾ ರಾಶಿಯವರೇ, ಇಂದು ಸಂಜೆಯ ನಂತರ ನಿಮ್ಮ ಸುತ್ತಲಿನ ಶಕ್ತಿಯಲ್ಲಿ ಒಂದು ವಿಶಿಷ್ಟ ಬದಲಾವಣೆ ಕಾಣಿಸಿಕೊಳ್ಳಲಿದೆ. ಯಾವುದೋ ಅದೃಶ್ಯ ಶಕ್ತಿ ನಿಮ್ಮನ್ನು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಮುನ್ನಡೆಸುತ್ತಿರುವ ಅನುಭವವಾಗಬಹುದು. ಇದೇ ಸಮಯದಲ್ಲಿ ನಿಮ್ಮ ಮೊದಲ ಸಿಹಿ ಸುದ್ದಿ ನಿಮ್ಮ ಜೀವನಕ್ಕೆ ಪ್ರವೇಶಿಸುತ್ತದೆ. ಈ ಸುದ್ದಿ ಹಣಕಾಸಿಗೆ ಸಂಬಂಧಿಸಿದ್ದಾಗಿರಬಹುದು, ನಿಂತು ಹೋಗಿದ್ದ ಹಣ ಮರಳಿ ಸಿಗಬಹುದು, ಹಳೆಯ ಹೂಡಿಕೆಯಿಂದ ಲಾಭ ಬರಬಹುದು, ಅಥವಾ ಹೊಸ ಅವಕಾಶವೊಂದು ನಿಮ್ಮ ಮುಂದೆ ತೆರೆದುಕೊಳ್ಳಬಹುದು. ಅದನ್ನು ನೋಡಿ ಮೊದಲಿಗೆ ನಿಮಗೆ ನಂಬಿಕೆ ಬರದೇ ಇರಬಹುದು, ಆದರೆ ಇದು ಚಿಕ್ಕ ಅವಕಾಶದ ರೂಪದಲ್ಲೇ ದೊಡ್ಡ ಅದೃಷ್ಟವನ್ನು ತರುವ ಸಾಧ್ಯತೆ ಇದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಬರುವ ಪ್ರತಿಯೊಂದು ಸಂದೇಶ, ದಾಖಲೆ ಅಥವಾ ಹಣಕಾಸಿನ ಮಾಹಿತಿಯನ್ನು ಗಮನದಿಂದ ಪರಿಶೀಲಿಸಿ. ಈಗ ಎರಡನೇ ಸುದ್ದಿಯ ಬಗ್ಗೆ ಮಾತನಾಡೋಣ. ಇದು ಮೊದಲನೆಯದಕ್ಕಿಂತಲೂ ದೊಡ್ಡದಾಗಿದೆ. ಕನ್ಯಾ ರಾಶಿಯವರೇ, ನಿಮ್ಮ ಮನೆಯಲ್ಲಿ ಬಹಳ ಬೇಗ ಒಂದು ಸಂತೋಷದ ವಾತಾವರಣ ನಿರ್ಮಾಣವಾಗಲಿದೆ.
ಕಳೆದ ಹಲವು ತಿಂಗಳುಗಳಿಂದ ಕಣ್ಮರೆಯಾಗಿದ್ದ ನೆಮ್ಮದಿ ಮತ್ತು ಖುಷಿ ಮತ್ತೆ ಮರಳಿ ಬರಲಿದೆ. ಒತ್ತಡ ಕಡಿಮೆಯಾಗುತ್ತದೆ. ಯಾವ ವ್ಯಕ್ತಿಯ ಕಾರಣದಿಂದ ನಿಮ್ಮ ಮನಸ್ಸಿನಲ್ಲಿ ನಿರಂತರ ಚಿಂತೆ ಇತ್ತು ಅವರ ಕಡೆಯಿಂದ ಸಮಾಧಾನದ ಸುದ್ದಿ ಬರಬಹುದು. ಮನೆಯಲ್ಲಿದ್ದ ಸಣ್ಣ ಪುಟ್ಟ ಕಲಹಗಳು ಕಡಿಮೆಯಾಗುತ್ತದೆ. ಕಾರಣವಿಲ್ಲದ ಅಶಾಂತಿ ನಿಧಾನವಾಗಿ ದೂರವಾಗುತ್ತದೆ. ಇದಕ್ಕೆ ಕಾರಣ ಕೇವಲ ಪರಿಸ್ಥಿತಿಗಳಲ್ಲ, ನಿಮ್ಮ ರಾಶಿಯ ಮೇಲಿದ್ದ ನಕಾರಾತ್ಮಕ ಶಕ್ತಿಯ ಪ್ರಭಾವ ಈಗ ಕಡಿಮೆಯಾಗುತ್ತಿದೆ. ಪರಿಣಾಮವಾಗಿ ಮನೆಯ ವಾತಾವರಣ ಸುಧಾರಿಸುತ್ತದೆ. ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗುತ್ತದೆ. ತಿಂಗಳುಗಳಿಂದ ನಿಂತು ಹೋಗಿದ್ದ ಸಂಭಾಷಣೆಗಳು ಮತ್ತೆ ಆರಂಭವಾಗುತ್ತದೆ. ಈಗ ಮೂರನೇ ಸಿಹಿ ಸುದ್ದಿಯ ಬಗ್ಗೆ ಮಾತನಾಡೋಣ. ಈ ಸುದ್ದಿ ನಿಮ್ಮ ವೃತ್ತಿ, ಉದ್ಯೋಗ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದೆ. ನಿಮ್ಮನ್ನು ದುರ್ಬಲ ಎಂದುಕೊಂಡವರು ಬಹಳ ಬೇಗ ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಪಡುವ ಸಮಯ ಬರುತ್ತಿದೆ. ಕೆಲಸದಲ್ಲಿ ನಿಂತು ಹೋಗಿದ್ದ ಯೋಜನೆಗಳು ಮತ್ತೆ ವೇಗ ಪಡೆಯುತ್ತದೆ. ವ್ಯಾಪಾರದಲ್ಲಿ ಹೊಸ ದಾರಿಗಳು ತೆರೆದುಕೊಳ್ಳುತ್ತದೆ. ಬಹಳ ಸಮಯದಿಂದ ಶ್ರಮ ಪಟ್ಟರೂ ಫಲ ಸಿಗದೆ ನಿರಾಶರಾಗಿದ್ದವರಿಗೆ ಹಠಾತ್ ಒಂದು ಅವಕಾಶ ದೊರೆಯಬಹುದು. ಆ ಒಂದು ಅವಕಾಶ ಅವರ ಜೀವನದ ದಿಕ್ಕನ್ನೇ ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿರಬಹುದು. ಆದ್ದರಿಂದ ಮುಂದಿನ ದಿನಗಳಲ್ಲಿ ಸೋಮಾರಿತನವನ್ನು ಸಂಪೂರ್ಣವಾಗಿ ದೂರವಿಡಿ. ಈಗ ನಾಲ್ಕನೆಯ ಸಿಹಿಯ ಸುದ್ದಿ ಬಗ್ಗೆ ಮಾತನಾಡೋಣ. ಇದು ನೀವು ಯಾರಿಗೂ ಹೇಳದೆ ಮನಸ್ಸಿನಲ್ಲಿ ಮುಚ್ಚಿಟ್ಟಿದ್ದ ಆ ಒಂದು ದೊಡ್ಡ ಆಸೆಗೆ ಸಂಬಂಧಿಸಿದೆ. ನಿಮ್ಮ ಹೃದಯದ ಆಳದಲ್ಲಿ ಇದ್ದ ಕನಸು, ಮೌನ ಪ್ರಾರ್ಥನೆ, ರಾತ್ರಿಗಳಲ್ಲಿ ಮಾಡಿದ ಬೇಡಿಕೆಗಳು ಈಗ ಫಲ ನೀಡುವ ಸಮಯ ಹತ್ತಿರವಾಗಿದೆ. ಮುಂದಿನ ದಿನಗಳಲ್ಲಿ ಅದರ ಮೊದಲ ಸಂಕೇತ ನಿಮ್ಮ ಮುಂದೆ ಕಾಣಿಸಿಕೊಳ್ಳಬಹುದು. ಅದು ಹಳೆಯ ಫೋಟೋ, ಹಳೆಯ ಸಂದೇಶ ಅಥವಾ ಅಚಾನಕ್ ವ್ಯಕ್ತಿಯೊಬ್ಬರ ಪುನಃ ಸಂಪರ್ಕದ ರೂಪದಲ್ಲಿರಬಹುದು. ಇದು ಕೇವಲ ಕಾಕತಾಳೀಯವಲ್ಲ, ನಿಮ್ಮ ಜೀವನವನ್ನು ಸರಿಯಾದ ದಾರಿಗೆ ತರುವ ಒಂದು ಸೂಚನೆ. ಪ್ರತಿ ಬಾರಿ ನಿಮ್ಮ ಮನಸ್ಸು ಯಾವುದಾದರೂ ಕೆಲಸಕ್ಕೆ ತಳ್ಳಿದರೆ ಅದನ್ನು ನಿರ್ಲಕ್ಷಿಸಬೇಡಿ. ಅದೃಷ್ಟವು ಅನೇಕ ಬಾರಿ ಸಂಕೇತಗಳ ರೂಪದಲ್ಲೇ ಬರುತ್ತದೆ. ಕನ್ಯಾ ರಾಶಿಯವರೇ, ಈಗ ಪ್ರೀತಿ ಮತ್ತು ಸಂಬಂಧಗಳ ಬಗ್ಗೆ ಮಾತನಾಡೋಣ. ಕೆಲ ಹಳೆಯ ಮುರಿದ ಸಂಬಂಧಗಳು ಮತ್ತೆ ಮಾತುಕತೆ ಆರಂಭಿಸಬಹುದು ಮತ್ತು ಒಂಟಿಯಾಗಿರುವವರ ಜೀವನದಲ್ಲಿ ಹೊಸ ವ್ಯಕ್ತಿಯ ಪ್ರವೇಶವಾಗುವ ಸಾಧ್ಯತೆ ಇದೆ. ಈ ವ್ಯಕ್ತಿ ನಿಧಾನವಾಗಿ ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದ್ದಾರೆ. ಆರಂಭದಲ್ಲಿ ಅವರ ಆಗಮನದ ಕಾರಣ ಸ್ಪಷ್ಟವಾಗದಿರಬಹುದು, ಆದರೆ ನಂತರ ಇದು ನಿಮ್ಮ ಜೀವನದ ಭಾಗ್ಯಕ್ಕೆ ಸಂಬಂಧಿಸಿದೆ ಎಂಬುದು ತಿಳಿಯುತ್ತದೆ. ಆದರೆ ಒಂದು ವಿಷಯ ನೆನಪಿಡಿ, ಪ್ರತಿಯೊಂದು ಮರಳುವಿಕೆಯು ಪ್ರೀತಿಯ ಕಾರಣದಿಂದ ಅಲ್ಲ. ಕೆಲವರು ಕೇವಲ ನಿಮ್ಮ ಭಾವನೆಗಳನ್ನು ಪರೀಕ್ಷಿಸಲು ಮರಳಿ ಬರುತ್ತಾರೆ. ಆದ್ದರಿಂದ ಈ ಬಾರಿ ನಿಮ್ಮ ಆತ್ಮಗೌರವವನ್ನು ಮೊದಲ ಸ್ಥಾನದಲ್ಲಿ ಇಡಿ. ನಿಮ್ಮ ಕಣ್ಣೀರಿನ ಬೆಲೆ ಅರಿಯದವರಿಗಾಗಿ ಮತ್ತೆ ನಿಮ್ಮನ್ನು ದುರ್ಬಲಗೊಳಿಸಬೇಡಿ. ಕೊನೆಯಲ್ಲಿ ಕನ್ಯಾ ರಾಶಿಯವರೇ, ಮುಂದಿನ ಕೆಲ ದಿನಗಳಲ್ಲಿ ನಡೆಯುವ ಸಣ್ಣ ಘಟನೆಗಳೇ ನಿಮ್ಮ ದೊಡ್ಡ ಬದಲಾವಣೆಯ ಆರಂಭವಾಗಬಹುದು. ಆದ್ದರಿಂದ ಎಚ್ಚರಿಕೆಯಿಂದಿರಿ, ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ ಮತ್ತು ಭಗವಂತನ ಮೇಲೆ ನಂಬಿಕೆ ಇಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಜೈ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.